ಇವತ್ತೊಂದು ಸರ್ಪ್ರೈಸ್ ಇತ್ತು. ಭೀಮ್ನವರು ದ್ರೌಪದಿ ಅವರು ಮನೆಗೆ ಬರಲ್ಲಾಗ್ಯಾರ. ಯಾವ್ದು ರಾಜ ಹುಲಿ ಮೂವಿ ಐತ್ ನೋಡು, ಬಸ್ಸಿನಾಗ ಅವನೊಬ್ಬನ್ ಬರ್ತಾನ ಸುಂದ್ರ ಅಂತ. ನನಗೆ ಯಾಕೆ ಚಸ್ಮಾ ಕೊಟ್ರ ಅಂತಂದ್ರೆ ಕಣ್ಣು ಉರಿತಿರ್ತಾವ, ನೀರು ಬರ್ತಿರ್ತಾವ. ಕಂಪ್ಲೀಟ್ ರಿಜಿಸ್ಟರ್ ಆಗೈತಿ, ಭೀಮನ ಹೆಸರು ಮೇಲೆ ರಿಜಿಸ್ಟರ್ ಆಗೈತಿ ಕಂಪ್ಲೀಟ್. ಸೊ ಫೈನಲಿ ಹಾಸ್ಪಿಟ್ಲಿಗೆ ಬಂದಿನಿ. ಹೆಸರು ಚಾಯ್ಸ್ ಮಾಡಿದ್ವಿ ನಾವು ಯಾವ ಹೆಸರು ಅಂತ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಿಲಾಡಿ ಜೋಡಿ ಯೂಟ್ಯೂಬ್ ಚಾನಲ್. ಬೆಳಿಗ್ಗೆಯಿಂದ ಸುಮ್ಮನೆ ಕುಂತ ಹಾಗೆ ತೂಗೋಕ್ ಬರೀ ಎದಳದೇ ಮಾಡ್ತಾರೆ. ಬೆಳಿಗ್ಗೆ ಎಲ್ಲ ಮಕ್ಕಳತ್ತ, ರಾತ್ರಿ ಎಲ್ಲ ಎದಳತ್ತದ, ಆಸರ ಆಗುತ್ತೆ. ಇವತ್ತೊಂದು ಸರ್ಪ್ರೈಸ್ ಇತ್ತು, ಗೊತ್ತಿಲ್ಲ ಅನ್ನೋದು ಏನಂತ ಹೇಳ್ತೀನಿ. ನಾನು ಸಾಲಿಗೆ ಹೋಗಿಲ್ಲ ನೋಡ್ರಿ, ಹಂಗೈತಿ. ಏಯ್ ಹಾಯ್ ಸಾಲು, ಹಾಯ್. ಡ್ಯಾನ್ಸ್ ಮಾಡಮ್ಮ, ಡ್ಯಾನ್ಸ್ ನೋಡಿಲ್ಲ. ಡ್ಯಾನ್ಸ್ ಮಾಡಮ್ಮ ಮಾಡಲ್ಲ, ಕೇಳಲ್ಲ. ಒಂಬ ಎಲ್ಲಿಗೆ ಹೋಗ್ತಾ? ಆಕೆ ರೊಕ್ಕ ಇಟ್ಟಳಲ್ಲಿ, ರೊಕ್ಕ ತೊಗೊಳಕ್ಕೆ ಹೋಗಿ ಪೈಸೆ 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 ರೊಕ್ಕ ಸಿಕ್ಕಿತ್ತಂದ್ರೆ ಸಾಕೈತಿ. ಯಾಡವ ಆಕೆಗೆಲ್ಲ ತೋರ್ಸಕ್ಕೆ ಟೈಮ್ ಐತಿ. ನೋಡ್ರಿ ಏನೇನೋ ಕಿಲಿಗಡಿ ಏನೇನು ಮಾಡೋದು. ನಾನು ಗ್ಲಾಸ್ ಯಾಕೆ ಐಕಂದೀನಿ ಅಂತ ಯೋಚನೆ ಮಾಡಬೇಡ್ರಿ. ಅದು ನನಗೆ ಅವಾಗೇ ಕೊಟ್ಟಿದ್ರು, ನಾನು ಐಕೊಂಡಿರ್ಲಿಲ್ಲ. ನನಗೆ ಐಕಲಕ್ಕೆ ಇಷ್ಟ ಇಲ್ಲ, ಅದ್ರ ಸಂಬಂಧ ಐಕೊಂಡಿವಿ. ನೋಡ್ರಿ ನನಗೆ ಗ್ಲಾಸ್ ಎಲ್ಲ ಐಕಲಕ್ಕೆ ಇಷ್ಟನೇ ಇಲ್ಲ, ಆದ್ರೆ ನಾನು ಐಕೊಂತೀನಿ. ಅದು ತಲೆ ಭಾಳ ನೋವಿದಾಗ ಇಲ್ಲ ಕಣ್ಣು ಒಂಥರ ಹುರಿದಾಗ ತಿಂತಿರ್ತೀನಿ, ಕಮ್ಮಿ ಆಗುತ್ತೆ. ನನಗೆ ಯಾಕೆ ಚಸ್ಮಾ ಕೊಟ್ರ ಅಂತಂದ್ರೆ ಕಣ್ಣು ಉರಿತಿರ್ತಾವ, ನೀರು ಬರ್ತಿರ್ತಾವ, ಅದ್ರ ಸಂಬಂಧ. ಏನು ಇದು ಓವರ್ ಅನ್ಸುತ್ತೆ. ಇದು ಯಾವ ಸಿನಿಮಾದಾಗ ಕೊಡಲ್ಲ ಈ ಥರ ಲೆಕ್ಕ. ಕೊಡ್ತಾರೆ, ಯಾಕೆ ಕೊಡ? ಯಾರು ಕೊಟ್ರೆ ಎಷ್ಟು? ಹಂಗ ಹಂಗೆ ಕೊಟ್ಟಿಲ್ಲ. ಯಾವ್ದಂತ ಹೇಳ್ತೀನಿ ಕೇಳ. ಅದ್ಯಾವ್ದು ರಾಜ ಹುಲಿ ಮೂವಿ ಐತ್ ನೋಡು, ಬಸ್ಸಿನಾಗ ಅವನೊಬ್ಬನ್ ಬರ್ತಾನ ಸುಂದ್ರ ಅಂತ. ರಾಜ ಅಂತ ನನ್ ಕುಚ್ಚುಕು ಮಗ ಆ ಥರ ಸುಂದ್ರ ಸುಂದ್ರ ಅವನು ಹಂಗೆ ಮಾಡೋ ಸ್ಟೈಲ್. ದೂರದಿಂದ ಬಂದಂಥ ಸುಂದರಾಂಗ ಜಾಣ ಸುಂದರ ಸುಂದರ. ನೀನು? ನಾನೇನು ಬರ್ತಾನೆ ಹಿಂಗೆ ಮಾಡ್ಕತ್ತ ಸ್ಟೈಲ್ ಕೊಡ್ತಾನೆ, ಹಂಗೆ ಅದಿ ನೀನು. ನೀನೇನು ಚಂದ ಆಗತ್ತಿ. ಆಕೆ ನೋಡಿ ಹೆಂಗಂತ. ಸೊ ಅಂಥವ್ರು ಟೀ ಕುಡಿಯಕತ್ತಾರ, ನಾನು ಹೊರಗೆ ಹೊಂಟೀನಿ. ಯಾಕೆ ಹೊಂಟೀನಿ ಅಂದ್ರೆ ಮಂತಂದು ಬಾಣಿತಿ ಟಾಣಿಕ್ ತರಿಸಿದ್ನಿ, ಭೀಮನ್ ಕೊಟ್ಟು. ಭೀಮ ಊರಿಗೆ ಹೋಗಿದ್ನ, ಭೀಮ ಬಾಣಿತಿ ಟಾಣಿಕ್ ತರಿಸಿದ್ದೆ. ಹೋಗಿ ಇಸ್ಕೊಂಡ್ಬರ್ಬೇಕು. ಭಾಳ ದಿನ 3-4 ದಿನ ಆಯ್ತು ತಗೊಂಬಂದು. ನಾನು ತರೋಕೆ ಹೋಗೋಕ್ಕೆ ಇಷ್ಟು ದಿನ ಆಗ್ಬಿಡ್ತಿ. ಇವಾಗ ಫೋನ್ ಹಚ್ಚೀನಿ, ಅದ್ರ ಬೇರೆ ಅವರು ಭೀಮ್ನವರು ದ್ರೌಪದಿ ಅವರು ಮನೆಗೆ ಬರಲ್ಲಾಗ್ಯಾರ. ಯಾಕೆ ಬರಲ್ಲಾಗ್ಯಾರ ಅಂದ್ರೆ ಅವ್ರ ಕೆಲಸ ಫುಲ್ ಬ್ಯುಸಿ ಆಗಿಬಿಟ್ರು. ಅವರು ಒಟ್ಟು ಈ ಕಡೆ ಬರಲ್ಲ ಆಗ್ಯಾರ. ಅವು ಪಾಪ ಬೆಳಗ್ಗೆ ಕೆಲ್ಸಕ್ಕೆ ಹೋದ್ರೆ ಒಂದು ರಾತ್ರಿ 8 ಗಂಟೆ 7 ಗಂಟೆಗೆ ಬರ್ತಾನೆ. ಹಂಗಾಗಿ ಬರೋಕ್ಕಾಗಿಲ್ಲ. ಇವಾಗ ಫೋನ್ ಮಾಡಿದ್ನಿ, ಮನ್ಯಾಗ ಅದೀನಿ ಬಾ ಅಂದ. ಇವತ್ತು ಭಾನುವಾರಲ್ಲ, ಅದಕ್ಕೆ ತಗೊಂಬರಕ್ಕೆ ಹೊಂಟೀನಿ. ಬಾಯ್ತು ಟಾಣಿಕ್ ಬರ್ರಿ ಹೋಗಿ ತೊಗೊಂಬರಮ್ರಿ. ಗಾಡಿ ಅಲ್ಲೈತಿ, ಬೈಕ್ ಗಾಡಿ ತೊಳಸ್ಬೇಕು ನೋಡ್ರಿ. ಎಷ್ಟು ಹೊಲಸೈತೆ ಅಂದ್ರೆ ಇಲ್ಲೆಲ್ಲ ಕಂಡಪಟ್ಟಿ ಹೊಲಸೈತೆ ಗಾಡಿ. ಸರ್ವೀಸ್ ಮಾಡ್ಸೋದ್ನಾಗ ಗಾಡಿ ತೊಳಸಿದ್ದು ನಾನು, ಮತ್ತೆ ತೊಳಸೇ ಇಲ್ಲ. ಗಾಡಿ ಸ್ವಲ್ಪ ಸರ್ವೀಸ್ ಮಾಡಿಸ್ಬೇಕು. ಸರ್ವಿಸ್ ದಿನ ಫುಲ್ ತೊಳಸಮ್ಮಂತ ಅಂದ್ಕೊಂಡು ಸುಮ್ಮನೆ
ಸೊ ಏನಪ್ಪ ಪೊಲೀಸ್ ಸ್ಟೇಷನ್ ಸ್ಟೋರಿ ಅಂದ್ರೆ ಭೀಮಾಗ ದೊಡ್ಡ ಸ್ಕ್ಯಾಮ್ ಆಗೈತಿ. ಯಾವ ಸ್ಕ್ಯಾಮ್ ಅಂದ್ರೆ ಇವಾಗ ಪೊಲೀಸ್ ಸ್ಟೇಷನಿಗೆ ಹೋಗಿ ಬಂದೀವಿ. ತಲೆ ಪಾಗಲಾಗಿ ತಗೊಂಬಾರ ಅಲ್ಲಿ ಹೋಗಿ ಗುಂಡಿನ ತಣ್ಣಗಾಗಿತ್ತು ಅವ್ರು ಮಾಡೋ ಕೆಲ್ಸಕ್ಕೆ. ದೊಡ್ಡ ಸ್ಕ್ಯಾಮ್ ಮಾಡಿ ಹೋಗ್ಯಾರ. ಯಾವ ಲೆವೆಲಿಗೆ ಸ್ಕ್ಯಾಮ್ ಅಂತ ಭೀಮನ ಹೇಳ್ತಾನೆ ಕೇಳು. ಏನೇನಾಯ್ತು ಮಾತೇನು ಹೇಳಪ್ಪ, ಇಲ್ಲಿ ಕುಂತಿದೀವಿ. ಕುಂತಾಗ ಅವ್ನು ಯಾರೋ ಗಾರೆ ಮೇಸ್ತ್ರಿ ಅಂತ ಬಂದ. ಬಂದಿಗೆ ಏನ್ ಮಾಡ್ದ, ನಿಮ್ಮ ಇವನ್ ಗಾರೆ ಕೆಲಸ ಮಾಡ್ತಾನಲ್ಲ ವಾಸು, ಅದಕ್ಕೆ ನಾನೇನಂದೆ ಸರಿ ಅಣ್ಣ ಮಾಡ್ತೀವಿ, ಎಷ್ಟು ಒಂದು ಕಟ್ಟೆ ಕಟ್ಕೊಡ್ಬೇಕಂದ ಮಾಡ್ತೀವಿ ಅಂತಂದಿವಿ. ಸರಿ ಅಂತಂದೇಸಿ ಓನರ್ನ ಕರೆಸ್ತೀನಿ ಮಾತಾಡೋಣ ಅಂತಂದ. ಸರಿ ಅಂತ ಅಲ್ಲಿ ಕುಂತು ಮಾತಾಡಿವಿ. ಓನರ್ಗೆ ಏನಂತ ಸುಳ್ಳು ಹೇಳ ಅವನು, ಎಂಸ್ಯಾಂಡ್ ಓನರ್ ಅಂತ ಹೇಳ ನಾನು, ಈ ಎಂಸ್ಯಾಂಡಿಗೆ ಓನರ್ ನಾನು ಅಂತ ಹೇಳ. ನಾನು ಅಂದೆ ಗೊತ್ತಿಲ್ಲ ನನ್ಗ, ನಿನ್ನ ಅಕೌಂಟಿಗೆ 23,000 ರೂಪಾಯಿ ಹಾಕ್ಸ್ತೀನಿ, ನಿಮಗೂ ಪೇಮೆಂಟ್ ಕೊಡ್ಬೇಕಲ್ಲ, ಅವ್ರಿಗೂ ಪೇಮೆಂಟ್ ಕೊಡ್ಬೇಕು, 23,000 ಹಾಕ್ಸ್ತೀನಿ ಅಂತಂದ. ಸರಿ ಅಣ್ಣ ಆಯ್ತು ತೆಕ್ಕೊಡ್ತೀನಿ ಬರ್ರಿ ಅಂತ ನನ್ನ ಅಕೌಂಟಿಗೆ, ಓನರ್ ಅಕೌಂಟಿಂದ ನನ್ನ ಅಕೌಂಟಿಗೆ ಹಾಕ್ಸೇನ. ATM ದಿಂದ ತೆಕ್ಕೊಟ್ಟಿನಿ 23,000. ಅವ್ರ ಹತ್ರ ಏನಂತ ಹೇಳಿ ಕರ್ಕೊಂಬಂದ ಅವ್ರಿಗೆ, ನಾನು ಆ ಎಂಸ್ಯಾಂಡಿಗೆ ಓನರ್ ಅಂತ ಹೇಳಿ ಕರ್ಕೊಂಬಂದನ ಅವ್ರಿಗೆ ಅಂದ್ರೆ ಅವರು ಬಿಲ್ಡಿಂಗ್ ಕಡಿಸಿನಾರ, ಅವರು ಕಡಿಸಿನಾರ ಓನರ್, ಬಿಲ್ಡಿಂಗ್ ಕಡಿಸಿನಾರ ಅವರು. ಇವಾಗ ಇವರು ಓನರ್ ಅನ್ಕೊಳ್ಳಿ, ಇವರು ಓನರ್. ನಾನು ಇವ್ ನಡಕ್ ಬಂದಿದ್ನಲ್ಲ, ಸರ್ ನಿಮಗೆ ಎಂಸೆಂಟ್ ಕೊಡಿಸ್ತೀನಿ ಕಮ್ಮಿ ರೇಟಲ್ಲಿ ಬನ್ನಿ ಅಂತೇಳಿ ಇವ್ರನ್ನ ಕರ್ಕೊಂಡು ಬಂದ್ಬಿಟ್ಟಿನ. ಕರ್ಕೊಂಡು ಬಂದು ಇವ್ರಿಗೆ ಏನಂತ ಹೇಳಿನಂದ್ರ, ಸರ್ ಇವರೇ ಓನರ್, ಎಂಸೆಂಟ್ ಕೊಡೋರು, ಇವ್ರಿಗೆ ಅಮೌಂಟು ಹಾಕಿಬಿಡಿ, ಫೋನ್ಪೇ ಮಾಡಿಬಿಡ್ರಿ, ಅವ್ನು ಎಂಸೆಂಟ್ ಕೊಡ್ತಾರೆ ಅವರು, ತಗೊಂಡು ಹೋಗ್ಬಿಡಂಬ್ರಿ ಅಂತಂದು ಹೇಳ್ಯಾನ. ಅದು ನಾನು ಅಂದ್ರೆ ಅವನು ಹೇಳ್ಯಾನ. ಇದ್ರಂಗ ಇವ್ರು ಏನು ಮಾಡ್ಯಾರ, ಹೌದಲ್ಲಪ್ಪ ಎಂಸೆಂಟ್ ಕೊಡ್ತಾರಲ್ಲ, ರೊಕ್ಕ ಫೋನ್ಪೇ ಮಾಡಿಬಿಡಮ್ಮ ಅಂತೇಳಿ ಇವನಿಗೆ ಫೋನ್ಪೇ ಮಾಡಿಬಿಟ್ರೆ. ಎಷ್ಟು 23,000 ರೂಪಾಯಿ ಫೋನ್ಪೇ ಮಾಡಿಬಿಟ್ರೆ. 23,000 ರೂಪಾಯಿ ಮಾಡಿದಾಗ ಏನು ಮಾಡ್ಯಾರ, ಇವನು ಸ್ವಲ್ಪ ಇವ್ರು ಓನರ್ ಸ್ವಲ್ಪ ಸೈಡಿಗೆ ಹೋದಾಗ ಭೀಮನ್ ಕರ್ಕೊಂಡು ATM ತಗೊಂಡು ಹೋಗಿ ಕ್ಯಾಶ್ ಎತ್ಕೊಡ ಅಂತ ಹೇಳ್ಬಿಟ್ಟಾನ. ಎತ್ಕೊಡ ಅಂತ ಹೇಳಿದಾಗ ಎತ್ತಿ ಕೊಟ್ಟಾನಿವ. ಎತ್ತಿ ಕೊಟ್ಟು ಲೇಬರ್ನ ಕರ್ಕೊಂಬರ್ತೀನಿ ತಡಿಯಪ್ಪ, ಇಲ್ಲೇ ಇರ್ರಿ ನೀವು ಎಲ್ಲಾರು ಅಂತೇಳಿ ಓನರ್ನ ಈತನ ಬಿಟ್ಟು ಹೋಗ್ಬಿಟ್ಟಾನ. ಕಲಾಸ ಕಡೆ ಹೋಗಿ ಏನು ಮಾಡ್ಯಾನ, ಫೋನ್ ಸ್ವಿಚ್ ಆಫ್ ಮಾಡಿಬಿಟ್ಟಾನ. ಆವಾಗ ನಾನೇನು ಮಾಡೀನಿ, ಇಲ್ಲೊಂದು ಇಂದ ಕೆಲಸ ಇತ್ತು, ತೆಂಗಿನ ಮರ ಹತ್ತದಿತ್ತು. ತೆಂಗಿನ ಮರ ಹತ್ತೀನಿ, ಫೋನ್ ಮೇಲೆ ಫೋನ್ ಬರಕುಂತದ. ಎಲ್ಲಿಂದ ನಾನು ನೋಡ್ತೀನಿ, ಕೊಡಗೇಳಿ ಪೊಲೀಸ್ ಸ್ಟೇಷನಿಂದ. ಯಾಕೇನಾಯ್ತಂದ್ರೆ ಕರೆದ್ರು, ಈ ಥರ ದುಡ್ಡು ಮೋಸ ಮಾಡ್ರಲ್ಲ ಅಂತಂದ್ರು. ನಾನಂತೂ ಮಾಡಿಲ್ಲ ಸರ್, ಅವ್ನ ಕೆಲಸ ಆಗಂತ ಹೇಳಿದ. ಅವ್ನು ಆ ಕಡೆ ಹೋದ, ಇವರು ಹೋದ್ರು, ಅವನು ಹೋದ್ರು, ನನಗೆ ಗೊತ್ತಿಲ್ಲ ಅಂದ್ರೆ ಸರಿ ಸ್ಟೇಷನ್ ಹತ್ರ ಬಾ ಅಂತಂದು ಕರೆದ್ರು. ಹೋದ್ವಲ್ಲ, ಅವ್ನು ಸ್ಕ್ಯಾಮ್ ಮಾಡ್ದನ್ ಎಷ್ಟು ಹುಷಾರದೇನಂದ್ರ ಹೆಲ್ಮೆಟ್ ಕೂಡ ತೆಗೆದಿಲ್ಲ. ಅವ್ನು ಬೇಕಾದ್ರೆ ಒಂದು ಫೋಟೋ ಹಾಕ್ತೀನಿ ನೋಡ್ಕೊಂಬರ್ರಿ. ನಾರ್ಮಲ್ ಆಗಿ ಬಂದನವನು, ಬಂದ್ಬಿಟ್ಟು ಇವ್ರಿಗೆ ಸುಳ್ಳಪ್ಪಳೆ ಹೇಳ್ಬಿಟ್ಟು ಅವ್ನ ಅಕೌಂಟಿಗೆ ಆಸೆಂದಿಲ್ಲ ರೊಕ್ಕ. ಅವ್ನು ಏನು ಫಸ್ಟ್ ಹೇಳೋಣಂದ್ರೆ, ಬಂದ್ಬಿಟ್ಟು ನಾವು ವೆಲ್ಡಿಂಗ್ ಮಾಡೋರು, ಅದಕ್ಕೋಸ್ಕರ ನೀನೊಂದು ಕಟ್ಟೆ ಕಟ್ಬೇಕಂತೇಳಿ ನನ್ನ ಕರೆಸಿದ್ರು. ನಾನು ಹೋಗ್ಬಿಟ್ಟು ಆಯ್ತಣ್ಣ ಕಟ್ತೀನಿ, ನಾನು ಮೇಸ್ತ್ರಿ ಗಾರೆ ಮೇಸ್ತ್ರಿ ಅಂತ ಹೇಳಿದ್ರೆ ಓನರ್ ಬರ್ತಾನೆ ಮಾತಾಡಿಸ್ತೀನಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಸರಿ ಅಂತ ಹೇಳ್ಬಿಟ್ಟು, ನಿನ್ನ ಹತ್ರ ATM ಇದೇನಂದ್ರು, ಇಲ್ಲ ಅಂತ ಹೇಳಿದೆ. ಅದಕ್ಕೆ ನಿಮ್ಮ ಆ ಹುಡುಗನ ಹತ್ರ ಐತೇನೆ ಅಂತ ಕೇಳಿದ್ರು, ಹ್ಞೂ ಇದೆ ಅಂತ ಹೇಳಿದೆ. ಅವ್ನು ಕರ್ಸಂದ್ರು. ಅದಕ್ಕೆ ಅವ್ನು ಕರೆಸ್ಬಿಟ್ಟು ಅವ್ನು ATM ತೊಗೊಂಡು ಅವ್ನ ಅಕೌಂಟಿಗೆ ದುಡ್ಡು ಹಾಕ್ಬಿಟ್ಟು ಇವ್ನು ನಮ್ಗೆ ಯಾಮಾರಿಸ್ಬಿಟ್ಟು ಹೆಲ್ಮೆಟ್ ಹಾಕಿ ರೈಟ್ ಹೇಳ್ಬಿಟ್ಟು ಓನರ್ ಅಲ್ಲೇ ಕುಂತಿದ್ದಾರೆ, ಯಾರು ಏನು ಕತೆ ಅಂತ ಕೇಳಿಲ್ಲ. ಓನರ್ ಹಂಗೆ ಹಾಕ್ಬಿಟ್ಟು ಸರಿಯಪ್ಪ ಅಂತೇಳಿ ಓನರ್ಗೆ ಹೇಳಿದ್ರು, ಸರ್ ATM ದುಡ್ಡು ತಗೊಂಬರ್ತೀವಿ, ಐಟಮ್ ಬರ್ತಿದೆ, ಇಲ್ಲೇ ಕುಂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ನನ್ನ ಅಲ್ಲಿ ಬಿಟ್ಟು ಹೋದ್ರು. ನಾನು ಕೆಲಸಕ್ಕೆ ಫೋನ್ ಮಾಡಿದ್ರು, ಹೋದೆ ಮನೆಗೆ. ಹೋಗ್ಬಿಟ್ಟು ಇವ್ರು ನನ್ನ ಮಕ್ಳು ಏನು ಮಾಡಿ ಸ್ಕ್ಯಾಮ್ ಮಾಡಿಬಿಟ್ಟು ಅವ್ರಿಗೆ ಫೋನ್ ಆಗಿಬಿಟ್ಟು ಓನರ್ಗೆ, ನೀವು ಹೋಗಿ ಐಟಮ್ ಬರ್ತಿದೆ ಅಂತ ಹೇಳಿ ಹೇಳ್ಬಿಟ್ರು. ಅಲ್ಲಿಗೆ ಟೋಟಲಿ ಇವರಿಬ್ಬರಿಗೂ ಮೋಸ ಮಾಡ್ಬಿಟ್ಟು ಅವ್ನು 23,000 ಅಲ್ಲ 23,000ನ ತಗೊಂಡು ಹೋಗ್ಬಿಟ್ಟಾನೆ. ಇವರಿಬ್ಬರಿಗೂ ಮೋಸ ಮಾಡಿ ಅದೇ ಹೋಗ್ಬಿಟ್ಟು ಅವ್ರ ಓನರ್ ಏನು ಮಾಡ್ಬೇಕಂತೇಳಿ ಇವನ ಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ರು. ಹೋಗಿ ಇವನ ಅಕೌಂಟಿಗೆ ನಾನು ಹಾಕಿದ್ದು ಅವನಿಗಲ್ಲ, ನಿನ್ನ ಅಕೌಂಟಿಗೆ ದುಡ್ಡು ಹಾಕಿದ ಅಂತ ನನ್ಗಂದ್ರು. ಅದಕ್ಕೆ ನಾನೇನು ಪ್ರಶ್ನೆ ಮಾಡಿದೆ ಓನರ್ಗೆ, ನಾನು ನಿನ್ನ ಮನೆ ಗಂಟ ಬಂದು ಕರೆದಿನಿ, ಕರೆದಿಲ್ಲ. ಅವ್ನು ಕರೆದನಂತ ನೀವು ಬಂದಿಗೆ ಅವ್ನು ಹೇಳನಂತ ನೀವು ಹಾಕಿರೋ ಅಕೌಂಟಿಗೆ. ನನಗೇನು ಗೊತ್ತು, ಕೊಟ್ಟೆ ಅಮೌಂಟು, ಕಂಪ್ಲೇಂಟ್ ಕೊಡ್ತೀರಾ ಕೊಡ್ರು ಅಂತ ಹೇಳಿದೆ ನನಗೆ. ಇವಾಗ ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಂದ್ವಿ. ಅವ್ರ ಪೊಲೀಸರು ಏನೇನಂದ್ರೆ ಕಂಪ್ಲೇಂಟ್ ರಿಜಿಸ್ಟರ್ ಆಗೈತಿ, ಭೀಮನ ಹೆಸರು ಮೇಲೆ ರಿಜಿಸ್ಟರ್ ಆಗೈತಿ ಕಂಪ್ಲೇಂಟ್. ಏನಂದ್ರೆ ಅವನು ಸಿಕ್ರ ಹಿಡ್ಕೊಂಬರ್ರಿ, ಇಲ್ಲಾಂದ್ರೆ ನಾವು ಹುಡುಕಾಡ್ತಿರ್ತೀವಿ ಅಂತಂದಾರ. ಏನ್ ಮಾಡ್ತಾರೆ, ನನ್ನ ಹೆಸರಲ್ಲಿ ಆಗಿಲ್ಲ, ಭೀಮಶಂಕರ್ ಬರ್ರಿ ಅಂತಂದ್ರು. ಅಂದ್ರೆ ಆಪೋಸಿಟ್. ಇವಾಗ ನನ್ನ ಹತ್ರ ದುಡ್ಡು, ನನ್ನ ಹತ್ರ ಪುರುಷೋತ್ತಮ ಅಂದ್ರೆ ಅಂಕಲ್ ಹೆಸರಲ್ಲಿ ಇಬ್ಬರ ಹೆಸರು ಕಳ್ಕೊಂಡವ್ರಂತ, ನಮ್ಮ ಇಬ್ಬರ ಹೆಸರು ಬರ್ದಾರ, ತಗೊಂಡೋಗಿರಂತ ಅವನ ಹೆಸರು ಬರ್ದಾರ. ನನ್ನ ಹೆಸರಲ್ಲಿ ರಿಜಿಸ್ಟರ್ ಆಗಿಲ್ಲ, ಅವನ ಹೆಸರಲ್ಲಿ ರಿಜಿಸ್ಟರ್ ಆಗಿಲ್ಲ. ಏನ ಭೀಮಶಂಕರ್ ಕೂಡ ಬರ್ರಿ, ಇವನ್ ಮೇಲೆ ಕೂಡ ಕಂಪ್ಲೇಂಟ್ ಬರ್ರಿ ಅಂತಂದ್ರು ಪೊಲೀಸರು. ನೀ ಕೇಳಿಸಿಲ್ಲ, ಅವನ ಹೆಸರು ಏನೋ ಗೊತ್ತಿಲ್ಲ, ಅವನ ಹೆಸರು ಏನೋ ಬರದ್ರು ಕೆಳಗಡೆ ಭೀಮಶಂಕರ್, ಅವನ ಮೇಲೆ ಹೆಸರು ಕಂಪ್ಲೇಂಟ್ ಹೆಸರು ಅಂತ ಬರಿ ಅಂತಂದ್ರು. ಈ ತರ ಸ್ಕ್ಯಾಮ್ ಮಾಡ್ತಾರೆ, ನಿಮ್ಗೆ ಹುಷಾರಾಗಿರ. ಕ್ಯಾಬ್ ಓಡ್ಸೋರಾಗ್ಲಿ, ಕ್ಯಾಬ್ದು ಒಂದು ಕೇಸ್ ಬಂದಿತ್ತು. ಎಷ್ಟು ಕೇಸ್ ಬಂದವ ಯಪ್ಪೋ. ಯಾರೋ ಒಬ್ರು ಗೋಲ್ಡ್ ಕಳ್ಕೊಂಡಿನ ಅಂತ ಒಂದು ಕೇಸ್ ಬಂದಿತ್ತು.
ದಿನಕ್ಕೆ ಎಷ್ಟು ಕೇಸ್ ಬರ್ತಾವೆ ಪಾಪ. ಎಷ್ಟು ಜನ ಮೋಸ ಮಾಡೋರು ಎಷ್ಟು ಜನ ಇರ್ತಾರ, ಮೋಸ ಹೋಗೋರು ಅಷ್ಟು ಜನ ಇರ್ತಾರ. ಸ್ವಲ್ಪ ಹುಷಾರಾಗಿರೋ. ಇದನ್ನ ಅಷ್ಟೇ ತಿಳಿಸೋಕಷ್ಟೇ ನಿಮ್ಗೆ ವಿಡಿಯೋ ಮಾಡಿದ್ದು ನಾನು. ಸೊ ಇಷ್ಟೆಲ್ಲ ಆಗಿತ್ತು ನೋಡ್ರಿ. ಅದಕ್ಕೆ ಟೂರ್ ಬಾಗ್ಲ ಇದೆ. ಇಬ್ಬರಿಗೆ ಮರಿಸ್ಕೊಂತಾರ. ಅಲ್ಲ ನಾನಂತ್ರ ಓದಿದವನಲ್ಲ ಏನಲ್ಲ, ಅವೆಂತ ಶಾಣವಿರ್ಬೇಕು. ಬಂದಿಟ್ಟು ರೊಕ್ಕ ಹಾಕಂದಿಟ್ಟು ರೊಕ್ಕ ಹಾಕ್ಬಿಟ್ಟು ಹೋಗ್ಯ ನೋಡು, ಎಂತ ಶಾಣವಿರ್ಬೇಕು. ನಮ್ಮ ಯಾದಗಿರಿ ಮಂದಿ ಹೆಂಗಪ್ಪ ಅಂದ್ರೆ ಸ್ವಲ್ಪ ಹುಷಾರಾರ ಮಂದಿ, ಅಷ್ಟಕ್ಕಷ್ಟು ಯಾರಿಲ್ಲ. ಏನಾದ್ರ ಬಾಪ ಕೆಲಸ ಅಂದ್ರೆ ಹೊಡೆ ಹೋಗ್ತೀವಿ ಮಾಡ್ತೀವಿ, ಅದು ಏನೇನು ಪ್ರಾಬ್ಲಮ್ ಆಯ್ತು ಅಂತ ಯಾರಿಗೂ ಗೊತ್ತಾಗಲ್ಲ. ಇನ್ನು ಮುಂದೆ ಯಾರಾಗ್ಲಿ ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಅರ್ಥ ಆಗ್ತದ. ಮುಂದೆ ಯಾರೇ ಆದ್ರೂ ಅದು ರೊಕ್ಕ ನಿಮ್ಮ ಅಕೌಂಟಿಗೆ ಹಾಕ್ಸ್ಬಿಟ್ಟು ತಗೊಂಡ್ಬಿಡು ಹಂಗೆ ಹಿಂಗಂದ್ರೆ ಯಾರು ಮಾಡಕ್ ಹೋಗ್ಬೇಡ್ರಿ. ನಿಮ್ದೇನು ನಮ್ ಡೈರೆಕ್ಟ್ ರೊಕ್ಕ ಕೊಡ್ರಿ, ರೊಕ್ಕ ಕೊಟ್ಟು ಮಾತಾಡೋಣ ಅಂತ ಅನ್ನೋದಿರ. ಅಕೌಂಟ್ ಟ್ರಾನ್ಸ್ಫರ್ ಅಂತ ಇಟ್ಕಕ್ಕೆ ಹೋಗ್ಬೇಡ್ರಿ. ನನ್ಗಾಗಿರೋ ಪರಿಸ್ಥಿತಿ ಯಾರಿಗೂ ಬರಬಾರ್ದು, ಹುಷಾರಾಗಿರ್ರಿ ಅಷ್ಟೇ. ನಿಮಗೆ ಇದನ್ನ ತಿಳಿಸ್ಬೇಕು, ಹುಷಾರಾಗಲಿ ಅಂತಂದು ಹೇಳಿದ್ದು. ಸಿಗುವ ಲಾಗು ಭಾಳ ದಿವಸ ಆಯಿತು ನಿಮಗೆ ಬಿಟ್ಟಿಲ್ಲ ನಾನು ವೀಡಿಯೋಸು ಯಾವುದು. ಯಾಕಂದರೆ ರೀಚ್ ಅಷ್ಟಕ್ಕೊಂದು ನನಗೆ ಅಷ್ಟು ಸಿಗ್ತಾ ಇಲ್ಲ, ಅದ ಒಂದು ಬೇಜಾರು. ಮತ್ತು ಹೊರಗಡೆ ಎಲ್ಲೂ ಹೋಗಿಲ್ಲ. ನೀವು ಬರೀ ಮನೆಯಲ್ಲೇ ತೋರಿಸೋದಕ್ಕೆ ನಿಮಗೆ ಬೋರ್ ಆಗತೈತಿ ಏನೋ ಅಂತ ನನಗೆ ಅಂತ ಗೊತ್ತಾಗ್ತಾಯಿಲ್ಲ. ರೀಚ್ ಸಿಗ್ತಾ ಹೋಗ್ತು. ನಾನು ಅಷ್ಟು ಕಷ್ಟಪಟ್ಟು ವೀಡಿಯೋಸ್ ಮಾಡಿದ್ರೂ ಜನ ನೋಡೋಡ್ರಲ್ಲ ಅಂತ ಅದೊಂದು ಬೇಜಾರು. ಸೊ ಇರಲಿ, ಏನಾದರೂ ಹೊರಗಡೆ ಹೋಗ್ಬಿಟ್ಟು ತೋರಿಸೋಣ ಮಾಡೋಣ ಅಂತ ಅಂತಿರ್ತದೆ. ಆದರೆ ಮಮತಾ ಈ ಟೈಮ್ನಾಗ ಎಲ್ಲಿಗೂ ಹೋಗೋಕ್ಕಾಗಲ್ಲ. ಹಾಗೆ 2 ದಿನ 3 ದಿನ ವೀಡಿಯೋಸ್ ಮಾಡೋದಕ್ಕೆ ಕಾರಣ ಏನಂದರೆ ಮಮತಾ ರೆಸ್ಟ್ ಮಾಡೋಕತ್ತಿದ್ಲಲ್ಲ. ಯಾವುದೇ ವೀಡಿಯೋ ಮಾಡೋಕ್ಕೆ ನನಗೂ ಇಂಟ್ರೆಸ್ಟ್ ಬರಲಿಲ್ಲ. ಮಮತಾನು ಆ್ಯಕ್ಟಿವಿಟಿ ಆಗಿದ್ದರೆ ನನಗೆ ವೀಡಿಯೋಸ್ ಮಾಡ್ಬೇಕು ಅನ್ಸುತ್ತೆ. ಇಲ್ಲಾಂದ್ರೆ ನನಗೂ ಒಂಥರ ನೋಡೋಣ ಆಮೇಲೆ ಮಾಡೋಣ ಅಂತ ಸುಮ್ಮನೆ ಬಿಡೋದು. ಮಮತಾ ಆ್ಯಕ್ಟಿವ್ ಇದ್ಲಂದ್ರೆ ಖುಷಿಯಿಂದ ಮಾತಾಡ್ಕೊಂಡು ಮಾಡ್ಬೋದು, ಹಂಗಾಗಿ ಮಾಡೋಕ್ಕಾಗಿಲ್ಲ. ಸೊ ಇವಾಗ ಎಲ್ಲಿಗೆ ಹೊಂಟೀನಿ ಅಂದ್ರೆ ಹಾಸ್ಪಿಟ್ಲಿಗೆ ಹೊಂಟೀವಿ, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೊಂಟೀನಿ. ಯಾಕೆ ಹೊಂಟೀನಪ್ಪ ಅಂದ್ರೆ ನಮ್ಮದು ಸಣ್ಣ ಪಾಪದು ಏನೈತಿ ಡೇಟ್ ಆಫ್ ಬರ್ತ್ ಡಿಸೆಂಬರ್ಗೆ ಹೊಂಟೀನಿ. ಅದಕ್ಕೆ ಒಂದು ಹೆಸರು ನಾವು ಅವಾಗ ಆಲ್ರೆಡಿ ಚಾಯ್ಸ್ ಮಾಡೀವಿ. ಅದನ್ನೇ ಇವಾಗ ಹೇಳ್ಬಿಟ್ಟು ಇಸ್ಕೊಂಬರಕ್ಕೆ ಹೊಂಟೀನಿ. ಇದನ್ನ ತಗೊಂಡು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದ್ರೆ ಹೆಸರು ಆಲ್ರೆಡಿ ಚಾಯ್ಸ್ ಮಾಡೀವಿ. ಒಳ್ಳೆ ಹೆಸರು ನೀವೇ ಕಮೆಂಟ್ ಹಾಕಿರೋದಾಗ ಒಂದು ಚಾಯ್ಸ್ ಮಾಡಿಬಿಟ್ಟು ಅದನ್ನೇ ಇಡ್ಬೇಕಂತ ಅಂದ್ಕೊಂಡಿವಿ. ಅದು ಏನು ಹೆಸರು ಅಂತಂದು ನಿಮಗೆ ಮುಂದೆ ಗೊತ್ತಾಗುತ್ತಾ. ಸೊ ಇವಾಗ ಹೆಸರು ಹೇಳ್ಬಿಟ್ಟು ಡೇಟ್ ಆಫ್ ಬರ್ತ್ ಇಸ್ಕೊಂಬರೋಕೆ ಹೊಂಟೀನಿ, ಹೋಗಂಬರ್ರಿ. ಸೊ ಫೈನಲಿ ಹಾಸ್ಪಿಟ್ಲಿಗೆ ಬಂದ್ಬಿಟ್ಟು ಹೊಂಟೀನಿ. ಇವಾಗ ನನ್ನ ಜೊತೆಗೆ ಬಂದಾರೆ, ಬರ್ರಿ ಕೇಳೋಣ. ಅವ್ರು ಊಟಕ್ಕೆ ಹೋಗಿರ್ತಾರೆ ಮೋಸ್ಟ್ಲಿ, ಕೇಳಕ್ಕೆ ಬಂದಿದ್ದೀನಿ. ಇಷ್ಟು ದಿನ ನಮ್ಗೆ ಲಾಗ್ ಮಾಡೋಕ್ಕಾಗಿರಲಿಲ್ಲ. ಯಾಕಂದ್ರೆ ನಾನು ರೆಸ್ಟ್ ಮಾಡೋಕತ್ತೀನಲ್ಲ, ಅದಕ್ಕೆ ಕೃಷ್ಣಾಗೂ ಒಬ್ಬನಿಗೆ ಮಾಡೋಕ್ಕಾಗಿರಲಿಲ್ಲ. ಸೊ ಅದ್ರ ಸಂಬಂಧ ಅವನು ಒಬ್ಬನೇ ಎಲ್ಲಿ ಮಾಡಲಿ ಅಂತೇಳಿ ಬಿಟ್ಟಿದ್ದ. ಅದಕ್ಕೆ ಹೋಗಿ ದವಾಖಾನಿಗೆ ಹೋಗಿ ಡೇಟ್ ಆಫ್ ಬರ್ತ್ ಎಲ್ಲ ಇಸ್ಕೊಂಬಂದು ಎಲ್ಲಾಗನ್ನ ಎಂಡ್ ಮಾಡಲಿಲ್ಲ. ಅದಕ್ಕೆ ನಾನೇ ಎಂಡ್ ಮಾಡ್ಲತ್ತೀನಿ. ಸೊ ಇನ್ನೊಂದು ಏನಪ್ಪ ಅಂತಂದ್ರೆ, ನಾವು ಡೇಟ್ ಆಫ್ ಬರ್ತ್ ಹೋಗಿ ಇಸ್ಕೊಂಬಂದ್ಮೇಲೆ ಹೆಸರು ಚಾಯ್ಸ್ ಮಾಡಿದ್ವಿ ನಾವು ಯಾವ ಹೆಸ್ರು ಅಂತ. ಎಲ್ಲ ನೀವೇ ಕಮೆಂಟ್ನಾಗ ಹಾಕಿದ್ರಲ್ಲ ಯಾವ್ಯಾವ ಹೆಸ್ರು ಅಂತ. ಅದ್ರೊಳಗೆ ಮಾತ್ರ ಒಂದು ಹೆಸ್ರು ಸೆಲೆಕ್ಟ್ ಮಾಡಿಗೆಸಿಂದ ನಾವು ಆ ಹೆಸ್ರು ಇಟ್ಟೀವಿ. ಆದಷ್ಟು ಬೇಗ ಹೇಳ್ತೀವಿ ನಿಮ್ಗೆ ಆ ಹೆಸ್ರು ಯಾವುದು ಅಂತ ಹೇಳಿಗೆಸಿಂದ. ಡೇಟ್ ಆಫ್ ಬರ್ತೇನಾಗ ಮತ್ತು ಅದೇ ಹೆಸ್ರು ಹಾಕ್ಸ್ಬೇಕಿತ್ತಲ್ಲ, ಅದು ಇಸ್ಕೊಂಬರ್ಬೇಕಾಗಿತ್ತಲ್ಲ, ಅದ್ರ ಸಂಬಂಧ ನಾವು ಹೆಸ್ರು ಫಿಕ್ಸ್ ಮಾಡಿ ಹೋಗಿ ಡೇಟ್ ಆಫ್ ಬರ್ತ್ನಾಗ ಇಸ್ಕೊಂಡು ಬಂದಾನ. ಸೊ ಯಾವ್ದು ಹೆಸ್ರು ಅಂತ ನಾನು ನಿಮಗೆ ಆದಷ್ಟು ಬೇಗ ತಿಳಿಸ್ತೀವಿ. ನಿಮ್ಗೆ ಲಾಗ್ ಇಷ್ಟ ಆಗೈತೆ ಅನ್ಕೋತೀವಿ. ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಯ್ ಗಾಯ್ಸ್, ಸಿಗಮ್ರಿ ನೆಕ್ಸ್ಟ್ ಲಾಗಿನ.